ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರು ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ದಿಯಾ ಸಿನಿಮಾದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮೋಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೀಗ ಕೊತ್ತಲವಾಡಿ ಸಿನಿಮಾದ ಮೂಲಕ ಇಂಡಸ್ಟ್ರಿಯಲ್ಲಿ ಒಂದು ಚಮಕ್ ತೋರಲಿಕ್ಕೆ ಹೊರಟಿರುವಂಥ ನಮ್ಮೆಲ್ಲರ ಪ್ರೀತಿಯ ಪೃಥ್ವಿ ಅಂಬರ್ ಅವ್ರದ್ದು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಹಾಂ, ಗುಡ್. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಮೊದಲಿಗೆ ಟ್ರೈಲರ್ ನೋಡಿದ್ವಿ, ತುಂಬಾ ಚೆನ್ನಾಗಾಗಿದೆ. ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಕೊತ್ತಲವಾಡಿ ಸಿನಿಮಾ, ಈ ಸಿನಿಮಾದ ಬಗ್ಗೆ ಹೇಳಬೇಕು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಗುಡ್. ಅಂದರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಎಲ್ಲರೂ ಪ್ರಾಮಾಣಿಕವಾಗಿ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಪುಷ್ಪ ಅರುಣ್ ಕುಮಾರ್ ಮ್ಯಾಮ್ ಅವರ ಮೊದಲನೇ ನಿರ್ಮಾಣ. ತುಂಬ ಒಳ್ಳೆ ವಿಷನ್ ಇಟ್ಕೊಂಡು ಅವರು ಇಂಡಸ್ಟ್ರಿಗೆ ಬಂದಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋದು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಆ್ಯಂಡ್ ತುಂಬ ಪ್ಯಾಷನ್ ಕೂಡ ಇದೆ ಅವರಿಗೆ. ಸೊ ಹಾಗಾಗಿ ತುಂಬ ಸ್ಪೆಷಲ್ ಅನ್ಕೋತೀನಿ ನಾನು. ಆ್ಯಂಡ್ ಎಲ್ಲವೂ ಸಿನಿಮಾಟೋಗ್ರಫಿ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಆ್ಯಕ್ಟ್ ಮಾಡಿರುವಂಥ ಎಲ್ಲ ಆ್ಯಕ್ಟರ್ಸ್ ಆಗಿರಲಿ, ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿದೆ. ಒಳ್ಳೆ ರೈಟಿಂಗ್ ಇದೆ. ಸೊ ಹಾಗಾಗಿ ಖುಷಿ ಇದೆ. ನನ್ನ ಒನ್ ಆಫ್ ದ ಬಿಗ್, ಅಂದರೆ ನಾನು ಆ್ಯಕ್ಟ್ ಮಾಡಿರುವಂಥ ಇಲ್ಲಿವರೆಗೂ ಆ್ಯಕ್ಟ್ ಮಾಡಿರುವಂಥಲ್ಲಿ ಒಂದು ಸ್ವಲ್ಪ ಬಿಗ್ ಸ್ಕೇಲ್ ಸಿನಿಮಾ ಇದು. ಸೊ ಹಾಗಾಗಿ ರಿಯಲಿ ಎಕ್ಸೈಟೆಡ್. ಈ ಸಿನಿಮಾ ಅಂತ ಹೇಳಿ ಬಂದಾಗ ನಿಮಗೆ ಪ್ರೊಡ್ಯೂಸರ್ ಯಾರು ಅಂತ ಹೇಳಿ ಗೊತ್ತಿರಲಿಲ್ಲ ಅಂತೆ. ಪ್ರತಿಯೊಂದು ಸಿನಿಮಾ ಅಂತ ಬಂದಾಗ ಪ್ರೊಡ್ಯೂಸರ್ ಎಲ್ರಿಗೂ ಗೊತ್ತಿದೆ. ಈ ಸಿನಿಮಾದಲ್ಲಿ ಪುಷ್ಪ ಅಮ್ಮನೇ ಪ್ರೊಡ್ಯೂಸರ್ ಅಂತ ಬಂದಾಗ ನಿಮ್ಮ ರಿಯಾಕ್ಷನ್ ಆಗಿರ್ಬೋದು ಯಾವ ರೀತಿ ಇತ್ತು ಅಂತ? ಅಲ್ಲ, ಖುಷಿ ಆಯಿತು. ಅಂದರೆ ಸರ್ಪ್ರೈಸ್ ಆಯಿತು. ಸ್ಪೆಷಲಿ ಇಟ್ ವಾಸ್ ಅ ಬಿಗ್ ಸರ್ಪ್ರೈಸ್. ಅಂದರೆ ಗೊತ್ತೇ ಇರಲಿಲ್ಲ. ನಾನು ಇವರು ಪ್ರೊಡಕ್ಷನ್ ಕಡೆಗೆ ಇವ್ರಿಗೆ ಒಲವು ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಖುಷಿ ಅಲ್ವಾ? ನಾವೆಲ್ಲರೂ ಕೂಡ ಅಂದರೆ ವಿ ಲುಕ್ ಅಪ್ ಫಾರ್ ಹಿಮ್. ಅಂದರೆ ನಮ್ಮೆಲ್ರಿಗೂ ರೋಲ್ ಮಾಡೆಲ್ ಯಶ್ ಸರ್. ಸೊ ಅವರ ತಾಯಿ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಯಶ್ ಸರ್ಗೆ ಸಿಕ್ಕಂತಹ ಗೈಡೆನ್ಸ್ ನಮಗೂ ಸಿಕ್ಕಂಗೆ ಅಲ್ವಾ, ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ. ಸೊ ಅವ್ರ ಇಂಟೆನ್ಷನ್ ಕೂಡ ಅದೇ. ಅಂದರೆ ವಿತೌಟ್ ಬ್ಯಾಕ್ಗ್ರೌಂಡ್ ಬಂದಿರುವಂಥ ಆ್ಯಕ್ಟರ್ಸ್ಗಳಿಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ಅವರ ಒಂದು ದೊಡ್ಡ ವಿಷನ್ ಇದೆ. ಸೊ ಹಾಗಾಗಿ ದಟ್ಸ್ ಅ ವೆರಿ ಗುಡ್ ಥಿಂಗ್ ಅಲ್ಲ. ನನ್ನಂಥ ಆ್ಯಕ್ಟರ್ಸ್ಗಳಿಗೆ, ನನ್ನ ಥರ ಇರುವಂಥ ಟೆಕ್ನಿಷಿಯನ್ಸ್ಗಳಿಗೆ ಒಂದು ರೀತಿಯಲ್ಲಿ ಅವರ ಗೈಡೆನ್ಸ್ ಸಿಗುತ್ತೆ, ಒಂದು ಆಶೀರ್ವಾದ ಸಿಗುತ್ತೆ. ಸೊ ರಿಯಲಿ ಹ್ಯಾಪಿ ವಿತ್ ದ್ಯಾಟ್. ಪ್ರೀವಿಯಸ್ ನೀವು ಮಾಡಿರುವಂಥ ಸಿನಿಮಾನು ಅಮ್ಮ ಏನಾದರೂ ನೋಡಿದ್ಯಾ? ನಿಮ್ಗೆ ಏನಾದರೂ ಹೇಳಿದ್ರಾ? ಇಲ್ಲ ಅನ್ಕೋತೀನಿ. ಅಂದರೆ ಮೇ ಬಿ ದಿಯಾ ಬಗ್ಗೆ ಗೊತ್ತಿರ್ಬೋದು, ಅವರಿಗೆ ಗೊತ್ತಿರ್ಬೋದು, ನೋಡಿರಲ್ಲ. ಮೇ ಬಿ ಟಿ ವಿಲಿ ಬಂದಾಗ ನೋಡಿರ್ಬೋದು ಅಷ್ಟೇ. ಅದ್ರ ಬಗ್ಗೆನೂ ಅವರು ಮಾತಾಡಿಲ್ಲ. ಬಟ್ ತುಂಬ ಸಪೋರ್ಟಿವ್. ನನಗಂತಲ್ಲ, ನಮ್ಮ ಸಿನಿಮಾದಲ್ಲಿ ಇದ್ದಂಥ ಎಲ್ಲ ಆ್ಯಕ್ಟರ್ಸ್, ಎಲ್ಲ ಟೆಕ್ನಿಷಿಯನ್ಸ್ಗೆ ತೀರಾ ಒಂದು ಒಳ್ಳೆ ಸಪೋರ್ಟಿವ್ ರೀತಿಯಲ್ಲಿ ಇದ್ದಂಥ ಅವರು. ಆ್ಯಂಡ್ ಸಿನಿಮಾ ತುಂಬ ಸಲೀಸಾಗಿ ಮಾಡಿದ್ದಾರೆ. ಎಲ್ಲೂ ಒಂದು ಸ್ವಲ್ಪ ಗ್ಲಿಚ್ ಇಲ್ಲದೆ, ಏನೂ ಸಮಸ್ಯೆ ಇಲ್ಲದೆ ಶೂಟ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಹೆಸರಿಂದ ಏನಾದರೂ ಮೆಸೇಜಸ್ ಬಂದಿರೋದಿದೆಯಾ ಈ ಸಿನಿಮಾದ ಬಗ್ಗೆ? ಇಲ್ಲ ಅವರೆಲ್ಲ ಅಷ್ಟು ಡೆಫಿನೆಟ್ಲಿ. ಆಮೇಲೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ನಮ್ಮ ಕನ್ನಡ ಚಿತ್ರರಂಗದ ಅತ್ಯದ್ಭುತ ನಟ ಅವರು. ಸೊ ಏನಾದರೂ ಮಾತಾಡೋಕ್ಕೆ ಅವಕಾಶ ಸಿಕ್ಕರೆ ಖುಷಿನೇ. ಬಟ್ ಅವರು ಎಲ್ಲಿ ಬ್ಯುಸಿ ಇದ್ದಾರೆ, ತುಂಬ ಬ್ಯುಸಿ ಇದ್ದಾರೆ. ಈಸ್ ಪ್ರಿಟಿ ಬ್ಯುಸಿ. ಹಾಗೆ ಇನ್ನೊಂದು ಕೇಳಬೇಕು ಏನು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ತುಂಬ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಎಸ್ ಸರ್ ಯೂಸ್ ಮಾಡ್ತಾ ಇರುವಂಥ ವೆಹಿಕಲ್, ಒಂದು ಗಾಡಿ ನೀವು ಯೂಸ್ ಮಾಡಿದ್ದೀರಾ. ನಿಮ್ಗೆ ಎಷ್ಟು ಖುಷಿ ಆಯ್ತದ? ಖುಷಿ ಇದೆ ಆಬ್ವಿಯಸ್ಲಿ ಅಲ್ವಾ. ಅಂದರೆ ಅವರು ಫಸ್ಟ್ ತುಂಬ ಇಷ್ಟಪಟ್ಟು ತಗೊಂಡಿರುವಂಥ ಬೈಕ್. ಗಾಡಿ ಮಾತ್ರ ಅಲ್ಲ, ಬೇರೆ ಏನಾದರೂ ಯೂಸ್ ಮಾಡ್ಕೊಂಡು? ಅಷ್ಟೇ ಬೈಕ್ ಮಾತ್ರ. ಅದು ಗೊತ್ತಿರಲಿಲ್ಲ ನನಗೆ. ಈಗ ಎಲ್ಲ ಶೂಟೆಲ್ಲ ಆದಮೇಲೆ ಎಲ್ಲರೂ ಹೇಳಿದಾಗ ಗೊತ್ತಾಗಿರುವಂಥದ್ದು. ಖುಷಿ ಇದೆ. ಆಮೇಲೆ ಯಾವಾಗಲೂ ಅಷ್ಟೇ ಅಲ್ಲ, ಫಸ್ಟ್ ಬೈಕ್ ತುಂಬ ಒಂದು ಬೇರೆ ಇಮೋಷನ್ ಇರುತ್ತೆ, ಎಸ್ಪೆಷಲಿ ಬಾಯ್ಸ್ಗಳಿಗೆ. ಸೊ ನಾನು ಕಾಲೇಜಲ್ಲಿ ಇದ್ದಾಗೆಲ್ಲ ತುಂಬ ಫೇವ್ರೆಟ್ ಬೈಕ್ ಅದು CBZ. ಸೊ ಅದು ಆ ಬೈಕ್ ನನಗೆ ಅಂದರೆ ನಾವು ಸಿನಿಮಾದಲ್ಲಿ ಉದ್ದಕ್ಕೂ ಅದನ್ನು ಭಾಳ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ದೀವಿ. ಸರ್, ನಿಮ್ಮ ಲೈಫಲ್ಲಿ ನೀವು ತಗೊಂಡಿರುವಂಥ ಫಸ್ಟ್ ಬೈಕ್ ಆರ್ ಫಸ್ಟ್ ವೆಹಿಕಲ್ ಅಂತ ಇದ್ದರೆ ಯಾವುದು ಅಂತ? ನಾನು ಯಾವ ಸೈಕಲು ತಗೊಂಡಿರಲಿಲ್ಲ. ತಗೊಂಡಿದ್ದು ಫಸ್ಟ್ 800 ಕಾರು. ನನ್ನ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ನಾನು ತಗೊಂಡಿರುವಂಥದ್ದು. ಅದೇ ನನ್ನ ಫಸ್ಟ್ ಅಂದರೆ ವೆಹಿಕಲ್. ಅದು ಈಗಲೂ ಇದೆ. ಈ ಸಿನಿಮಾದಲ್ಲಿ ನಾವು ಟ್ರೈಲರ್ ನೋಡ್ತಾ ಇದ್ದಾಗ ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಯಾವ ರೀತಿ ಲೀಡ್ ಮಾಡಬೇಕು ಅಂತ ಹೇಳಿ ಸಖತ್ತಾಗಿ ಲೀಡ್ ಮಾಡಿದ್ದೀರಾ. ಈ ಕ್ಯಾರೆಕ್ಟರ್ ವೈಸ್ ಹೇಳಬೇಕು ಅಂತ ಇದ್ದರೆ ಏನು ಹೇಳ್ತೀರಾ ಅಂತ? ಅಲ್ಲ, ನಾನು ಹಳ್ಳಿಲೇ ಹುಟ್ಟಿ ಬೆಳೆದಿದ್ದು. ಸೊ ಹಳ್ಳೀಲಿ ನಾವು ಚಿಕ್ಕವರಿರುವಾಗ ಒಂದಷ್ಟು ಹಳ್ಳಿ ಹೀರೋಸ್ಗಳನ್ನು ನೋಡಿದ್ದೀವಿ. ಸೊ ನನಗೆ ಮೊದಲಿಂದ ಆ ಥರದ್ದೊಂದು ಪಾತ್ರ ಪ್ಲೇ ಮಾಡಬೇಕು ಅನ್ನೋದು ಬಹಳ ಆಸೆ ಇತ್ತು. ಸೊ ಅದು ಈ ಸಿನಿಮಾದಲ್ಲಿ ಈಡೇರಿದೆ. ಖುಷಿ ಇದೆ. ಅಂದರೆ ಹಳ್ಳೀಲಿ ಒಂದಷ್ಟು ಹುಡುಗರು ಇರ್ತಾರೆ, ಅಂದರೆ ಯಾವುದಕ್ಕೂ ಅಂದರೆ ಮುನ್ನುಗ್ಗುವಂಥ ಹುಡುಗರು, ಏನೇ ಸಮಸ್ಯೆ ಬಂದರೂ ಎದ್ದು ನಿಲ್ಲುವಂಥ ಹುಡುಗರು ಹಳ್ಳೀಲಿ ಜಾಸ್ತಿ ನೀವು ನೋಡೋಕ್ಕೆ ಸಿಗ್ತಾರೆ. ಅಂದರೆ ಆ ಒಂದು ವಾಲಂಟಿಯರ್ ಆಗಿ ಕೆಲಸ ಮಾಡುವಂತಹ ಒಂದು ಮತ್ತು ನಿಸ್ವಾರ್ಥತೆ ಇರುವಂಥದ್ದು ಹಳ್ಳಿ ಹುಡುಗರಲ್ಲಿ ಜಾಸ್ತಿ. ಸೊ ಅಂಥ ಒಂದು ಪಾತ್ರ ಮಾಡೋಕ್ಕೆ ಸಿಕ್ಕಿರೋದು ನನಗೆ ಖುಷಿ ಇದೆ. ರಿಲಿ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಸರ್, ಇನ್ನೊಂದು ಏನು ಅಂತ ಹೇಳಿದರೆ, ಲವರ್ ಬಾಯ್ ಆಗಿದ್ದವ್ರಿಗೆ ಆ್ಯಕ್ಷನ್ ಬಾಯ್ ಆಗ್ಲಿಕ್ಕೆ ಹೊರಟಿದ್ದೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಇದೆ. ಆ್ಯಕ್ಷನ್ ನನಗೆ ಮೊದಲಿಂದ ಭಾಳ ಇಷ್ಟ. ತುಂಬ ನಾನು ಚೈಲ್ಡ್ಹುಡ್ಡಿಂದ ನನಗೆ ಆ್ಯಕ್ಷನ್ ಕಡೆಗೆ ಭಾಳ ಒಲವಿತ್ತು. ಮೊದಲು ಕೂಡ ಅಂದರೆ
ಆ್ಯಕ್ಟಿಂಗ್ ಬಂದದ್ದೇ ನನ್ನ ಆ್ಯಕ್ಷನ್ ಮೇಲೆ ಜಾಸ್ತಿ ಪ್ರೀತಿ ಇದ್ದಿದ್ದರಿಂದ ಸೊ ಈಗ ಅವಕಾಶ ಸಿಕ್ಕಿದೆ, ಖುಷಿ ಇದೆ. ಜನರು ನೋಡಿ ಒಪ್ಕೊಂಡ್ರೆ ಇನ್ನಷ್ಟು ಸಿನಿಮಾ ಮಾಡ್ಬೋದು. ಸರ್ ಇಂಡಸ್ಟ್ರಿಯಲ್ಲಿ ಈಗ ನಾವು ನೋಡ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಹೀರೋಗಳಲ್ಲಿ ಪೃಥ್ವಿ ಅಂಬರ್ ಕೂಡ ಒಬ್ರು ಅಂತ ಹೇಳಿ ನಮ್ಗೆ ಕೇಳಿ ಬರ್ತಾ ಇದೆ. ಸೊ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರವಾಗಿದ್ದೀರಾ ಅಂತ ಹೇಳ್ಬೋದು. ಸೊ ಇದಕ್ಕೆ ಏನಂತೀರಾ? ಖುಷಿ ಇದೆ, ಎಲ್ಲರೂ ಕೆಲಸ ಕೊಡ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ಒಂದು ಚಾಲೆಂಜಿಂಗ್ ಪಾತ್ರ ಇದ್ದಾಗ ಪ್ರಿಫರ್ ಮಾಡ್ತಾ ಇದ್ದಾರೆ ನಿರ್ದೇಶಕರು, ಸ್ಪೆಷಲಿ ನ್ಯೂ ಕಮರ್ ನಿರ್ದೇಶಕರು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಖುಷಿ ಇದೆ ಕೆಲಸ ಮಾಡೋದು. ಆಬ್ವಿಯಸ್ಲಿ ಅಲ್ಲ, ನಾವು ಹೀರೋ ಅಂದರೆ ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಹಾಗಾಗಿ ಕೆಲಸ ಸಿಕ್ಕಾಗ ಖುಷಿಯಿಂದ ಮಾಡ್ತೀನಿ. ಸಕ್ಸಸ್ ಆಗಬೇಕು ಅಂದರೆ ಸಿನಿಮಾ ಜನ ನೋಡಬೇಕು, ನೋಡಿ ಇಷ್ಟ ಆದಮೇಲೆ ಅದಕ್ಕೊಂದು ಅರ್ಥ ಬರುತ್ತೆ. ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ಮಂಗಳೂರು ನಮ್ಮ ತುಳುನಾಡು ಆದ್ದರಿಂದ ಕೇಳ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ, ಎಲ್ರಿಗೊಂದು ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ. ಇವಾಗ ಪೃಥ್ವಿ ಅಂಬರ್ ಅವರು ನಮ್ಮ ತುಳು ಭಾಷೆಯಲ್ಲಿ ಸಿನಿಮಾನೇ ಮಾಡ್ತಿಲ್ಲ, ಕೋಸ್ಟಲ್ ಹುಡುಗಿ ಯಾವಾಗ ಕಾಲಿಡ್ತಾರೆ ಅನ್ನುವಂಥದ್ದು ಯಾವಾಗ ಸರ್? ಇಲ್ಲ, ಕೋಸ್ಟಲ್ಲೆಲ್ಲ ಅದ್ಭುತವಾದ ಕಲಾವಿದರಿದ್ದಾರೆ. ಎಲ್ಲ ನನ್ನ ಸ್ನೇಹಿತರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಡೂಯಿಂಗ್ ರಿಯಲಿ ಗುಡ್. ರೂಪೇಶ್ ಆಗಿರಲಿ, ಅರ್ಜುನ್ ಆಗಿರಲಿ, ಆ್ಯಂಡ್ ವಿನೀತ್, ಹಾಗೆಯೇ ಭಾಳಷ್ಟು ಜನ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾಸ್ಗಳು ಬರ್ತಾ ಇದೆ. ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ತುಳುವಲ್ಲಿ. ಸೊ ಕಮ್ಬ್ಯಾಕ್ ಇದೆ ಆದಷ್ಟು ಬೇಗ. ಅದು ಹೆಸರಿನ ಇಟ್ಟಿಲ್ಲ. ಸೊ ಹಾಗಾಗಿ ಆಬ್ವಿಯಸ್ಲಿ ಅದು ಯಾವಾಗಲೂ ಇರುತ್ತೆ. ಮಾತೃಭಾಷೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಯಾವಾಗಲೂ ನನ್ನ ಹಂಬಲ ಮೊದಲಿಂದ ಇದೆ. ಈ ಸ್ವಲ್ಪ ಗ್ಯಾಪ್ ಆಯಿತು, ಬಟ್ ಮಾಡ್ತೀನಿ. ಬಟ್ ಅಲ್ಲಿ ಅದ್ಭುತವಾದ ಆ್ಯಕ್ಟರ್ಸ್ಗಳು ಇರಲಿ. ಅದೇ ನನ್ನನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ, ಬಟ್ ನಾನು ಕಾಯ್ತಾ ಇದ್ದೀನಿ ಮಾಡೋದಕ್ಕೆ ಆ್ಯಕ್ಟಿಂಗ್. ಹಾಗೆ ಸರ್ ಕೊನೆಯದಾಗಿ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ 1ನೇ ತಾರೀಕಿಗೆ ತೆರೆ ಕಾಣ್ತಾ ಇದೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಇದೆ. ಒಂದು ನಮ್ಮ ಕನ್ನಡದ ಒಂದು ಹಳ್ಳಿಯ ಮಣ್ಣಿನ ಕತೆ ಆಗಸ್ಟ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ತುಂಬ ಪ್ರೀತಿಯಿಂದ ಮಾಡುವಂಥ ಸಿನಿಮಾ. ಎಸ್ ಸರ್ ಅವರ ಅಮ್ಮ ಪುಷ್ಪ ಅರುಣ್ ಕುಮಾರ್ ಮ್ಯಾಮ್ ಅವರ ಚೊಚ್ಚಲ ನಿರ್ಮಾಣ. ಅವರು ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಕೊತ್ತಲವಾಡಿ ಹಿಟ್ ಆಗಬೇಕು. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ. ಓಕೆ ಸರ್, ಇನ್ನೊಂದು ಕೇಳಲೇಬೇಕು ಏನು ಅಂತ ಹೇಳಿದರೆ, ಪುಷ್ಪಾಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಎಲ್ಲರೂ ಹೇಳಿದ ಪ್ರಕಾರ ಅವರು ಫ್ಲವರ್ ಅಲ್ಲ ಫೈರ್ ಅನ್ನುವಂಥದ್ದು ಎಲ್ಲರಲ್ಲೂ ಮಾತಿನಲ್ಲಿ ಮೋಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಜೊತೆಲ್ಲ ಅವ್ರು ಯಾವ ರೀತಿ ಇದ್ರು ಅಂತ? ಇಲ್ಲ, ಅವರು ಇರೋದೇ ಹಾಗೆ. ಅಲ್ಲೇ ನನಗೆ ಮೈಕ್ ಮುಂದೆ ಇದ್ದಾಗ ಅಥವಾ ಮೈಕ್ ಹೊರಗಡೆ ಇದ್ದಾಗ ಏನು ತೋರ್ಪಡಿಕೆ ಇಲ್ಲ. ಅವ್ರು ಇರೋದೇ ಹಾಗೆ, ವೆರಿ ಸ್ಟ್ರೈಟ್ ಫಾರ್ವರ್ಡ್, ವೆರಿ ಸ್ಟ್ರಾಂಗ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಕೈಂಡ್ ಕೂಡ. ನಾನು ಅವ್ರು ನೋಡೋ ಮಟ್ಟಿಗೆ ಭಾಳಷ್ಟು ಕೇರ್ ಮಾಡ್ತಾರೆ, ಪರ್ಸ್ನಲಿ ಕೇರ್ ಮಾಡ್ತಾರೆ ಎಲ್ಲರ ಬಗ್ಗೆ. ಅದು ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಅಲ್ಲೆಲ್ಲೂ ಅವರಲ್ಲಿ ತೋರ್ಪಡಿಕೆ ಇಲ್ಲ. ಅಂದರೆ ಹಿಂದೆ ಒಂದು ಟೈಪು, ಕ್ಯಾಮ್ರಾ ಮುಂದೆ ಬಂದಾಗ ಒಂದು ಟೈಪ್ ಅಲ್ಲ. ದಟ್ ಇಸ್ ಲೈಕ್ ನಿಜವಾಗ್ಲೂ ಅದೆಲ್ಲ ಒಂದು ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಾವು ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವ್ರು ಆಗಿದ್ದಾರೆ, ತುಂಬ ಧೈರ್ಯವಂತ ಕೂಡ. ಸೊ ಹಾಗಾಗಿ ಅದೆಲ್ಲ ಸರ್ಗೂ ಬಂದಿದೆ ಅಂತ ಅನ್ಕೋತೀನಿ. ಸೊ ದ್ಯಾಟ್ ಇಸ್ ಅವ್. ಸರ್ ಇನ್ನೊಂದು ನೀವು ಹೇಳಿದ್ರಿ, ಈ ಸಿನಿಮಾ ಟೈಮಲ್ಲಿ ನನಗೆ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು. ಸೊ ಆ ಟೈಮಲ್ಲಿ ನನಗೆ ಪ್ರೊಡ್ಯೂಸರ್ ಯಾರು ಅನ್ನುವಂಥದ್ದು ಗೊತ್ತು. ಏನಾಗಿತ್ತು ಸರ್ ಆ್ಯಕ್ಚುಲಿ? ಏನಾಗಿತ್ತು ಅನ್ನೋದಕ್ಕಿಂತ ಏನೋ ಒಂದು ಸಹಾಯ ಬೇಕಿತ್ತು, ಅದನ್ನು ಅವ್ರು ಮಾಡಿದರು. ಸೊ ಆ್ಯಂಡ್ ಅದು ಮಾಡಿರೋ ರೀತಿ ನೋಡಿ ನನಗೆ ಒಂಥರ ದಂಗಾಗಿದೆ, ಯಾರಪ್ಪ ಇದು ಅಂತ. ಸೊ ಅದು ಹೇಳ್ಬೋದು. ಹಾಗೆ ಸರ್ ಆಲ್ ದಿ ಬೆಸ್ಟ್. ನಿಮಗೆ ಅಪ್ಕಮಿಂಗ್ ಯಾವೆಲ್ಲ ಪ್ರಾಜೆಕ್ಟ್ ಬರ್ತಿದೆ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಕೇಳಿದ್ರಲ್ಲ ವೀಕ್ಷಕರೇ, ಇದು ಪೃಥ್ವಿ ಅಂಬರ್ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಅವ್ರ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.